ಇಲ್ಲಿ 3, 5 ಎಮ್ಮು ಆ 3 ನಂಬರ್ದು ಆವ್ರೇಜು 10 ಅಂತ ಕೊಟ್ಟವ್ರೆ. ಇವಾಗ ಎಮ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಆವ್ರೇಜ್ ಅಂದ್ರೇನು, ಇಲ್ಲಿ ಆ 3 ಕೂಡ್ಬಿಟ್ಟು ಅದನ್ನು ಅಷ್ಟೇ ನಂಬರಿನ ಡಿವೈಡ್ ಮಾಡಬೇಕು. ಕೂಡಿರೋದೆಷ್ಟು 3 ನಂಬರು, ಹಂಗಾಗಿ 3 ಡಿವೈಡ್ ಮಾಡಿದಾಗ ಬರೋದು ಇದು ಆವ್ರೇಜು. ಅದೆಷ್ಟಾಯಿತು 10 ಆಯಿತು. ಇಲ್ಲಿ ಈ 3 ಆ ಕಡೆ ಹೋದರೆ ಇಲ್ಲಿ 3 + 5 ಎಷ್ಟು 8. 8 + ಎಮ್ ಅನ್ನೋದೆಷ್ಟಾಯಿತು 10 ಟೈಮ್ಸ್ ಆಫ್ 3 ಆ ಕಡೆ ಹೋದರೆ ಕೆಳಗಿಂದ ಮೇಲೆ ಬಂದಿರ್ತದೆ ಡಿನಾಮಿನೇಟ್ರಿಂದ ನ್ಯೂಮರೇಟ್ರಿಗೆ. 10 ಟೈಮ್ಸ್ ಆಫ್ 3 ಅಂದರೆ 30 ಆಯ್ತಿದು. ಅಲ್ಲಿ ಇದನ್ನು ವಾಪಸ್ ಇಲ್ಲಿ ತೆಗೆದ್ರೆ ಏನಾಯಿತು 8 + ಎಮ್. 8 + ಎಮ್ ಅನ್ನೋದೆಷ್ಟು 30 ಆಯಿತು. ಇವಾಗ 8 ಆ ಕಡೆ ಹೋದರೆ ಎಷ್ಟಾಯಿತು ಎಮ್ = 30 - 8. ಅಲ್ಲಿಗೆ ಎಮ್ ಅನ್ನೋದು 22 ಆಯಿತು. ಅಲ್ಲಿಗೆ ಇದು ಎಮ್ ವ್ಯಾಲ್ಯೂ ಅನ್ನೋದು 22. 3, 5 ಮತ್ತು 22ರದ್ದು ಆವ್ರೇಜ್ ತೆಗೆದ್ರೆ 10 ಆಯ್ತದ. ಬಾಯ್.